ಹಾಲಿನ ಗಳಿಕೆ ಬೇರೆ, ಆ ಕಡೆ ನೌಕರಿ ಗಳಿಕೆ ಬೇರೆ. ಹಾಲಿನ ವ್ಯಾಪಾರಸ್ಥರು ಯಾಕತ್ ಅಂತ ನಮ್ಮ ಜ್ಯೋತಣ್ಣವ್ರು ಕೂಡ ನಮ್ಮ ಸಂಘಕ್ಕೆ ಹೋಗಿ ಮುಟ್ಲೈತೆ ತಿಳ್ಕೊಂಡು 51 ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿರ್ತಾರ. ಅವರಿಗಾದ್ರೂ ಕೂಡ ನನ್ನಪ್ಪ ಮುತ್ಯ ಮಗಳು ಕೊಡೋದು ಎಲ್ಲಪ್ಪ ಮತ್ತೆ ಸಿರಿ ಸಂಪತ್ತು ಕೊಡ ಕಾಪಾಡಲಿ, ಅವ್ರು ಮಾಡುವಂತ ಕಾರ್ಯದಲ್ಲಿ ಯಾವತ್ತೂ ಯಶಸ್ವಿ ಕೊಡ್ಲೈತೆ ತಿಳ್ಕೊಂಡು ಆತ ಭಗವಂತನ ಪಾದದಲ್ಲಿ ನನ್ನ ಮಿಣಿತ್ರಪ್ಪ ಎಂದು ಬೇಡಿಕಿರುವುದು. ಹೌದು, ನಮ್ಮ ಕುದುರೆ ಕೋತ್ವಾಲ್ರಾಗಿರ್ತಕ್ಕಂಥವ್ರು, ಹೌದು ಕೋತವಾಲ್ರು ನಮ್ಮ ಬಸವಣ್ಣವ್ರು ಕೂಡ ಯಾಕಂತ ಕೇಳಿದ್ರ ಆ ಇದೇ ಇಟ್ನಾಳ ಅಡವಿಯಲ್ಲಿ ಇರ್ತಕ್ಕಂಥ ಆ ಬೀರ್ ದೇವರ ಮಾಳಿಂಗ್ರ ಯಾವ ಲಕ್ಷ್ಮೀ ಗುಡಿಗೆ ನಮ್ಮ ಕೋತ್ವಾಲ್ ನಾವು ಏ ಸಲ ಬಂದಿವಿ ಆ ಸಲ ಇದ್ರೆ ನಮ್ಮ ಜೋಡಿ ಅವರು ಅವ್ರ ಹಿಂದ ನಾವು ನಮ್ಮ ಹಿಂದ ಅವರು ಅಂತ ನಮ್ಮ ಕೋತ್ವಾಲ್ರಾಗಿರ್ತಕ್ಕಂಥವ್ರು ನಮ್ಮ ನಸರಿನ ತಂಗಿ ಮಾತಿಲ್ಲಿ ಹಾಳಕ್ ಬಂದ ತಿಳ್ಕೊಂಡು ಅವರು ಕೂಡ ಪ್ರೀತಿದಿಂದ 51 ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿರ್ತಾರ. ಅವರಿಗಾದ್ರೂ ಕೂಡ ನನ್ನಪ್ಪ ಮತ್ತೆ ಬೀರ್ ದೇವರ ಮಾಳಿಂಗ್ರ ಅಮೋಕ್ಷದ ಸಿರಿ ಸಂಪತ್ತು ಕೊಟ್ಟು ಕಾಪಾಡಲೈತೆ ಭಗವಂತನ ಪಾದದಲ್ಲಿ ಬೇಡಿಕಿರೋದು. ಹೌದು, ಮಂದಿ ಶ್ರೀಮಂತ ನೋಡು ಪೆಂಟಪ್ಪ. ಅದರಂತೆ ನಮ್ಮ ಬೀರ್ಲಿಂಗೇಶ್ವರ ಜಾತ್ರಾ ಕಮಿಟಿ ಹಿರಿಯರಾಗಿರ್ತಕ್ಕಂಥವ್ರು ಅವರು ಕೂಡ ನಮ್ಮ ಸಂಘಕ್ಕೆ ಹೋಗಿ ಮುಟ್ಲೈತೆ ತಿಳ್ಕೊಂಡು 101 ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿರ್ತಾರ. ಅವ್ರ ಕಮಿಟಿ ಆದ್ರೂ ಕೂಡ ನಮಗಿಂತ ದೊಡ್ಡ ದೊಡ್ಡ ಕಲಾವಿದರನ್ನ ತರಿಸಿ ಆಟ ನಾಟಕ ಭಜನಾ ಹಚ್ಚುವಂತ ಶಕ್ತಿ ನನ್ನ ಮಾಯಮ್ಮ ತಾಯಿ ಬೀರ್ ದೇವ್ರು ನಡೆಸಿಕೊಡ್ಲೈತೆ ತಿಳ್ಕೊಂಡು ಆ ಭಗವಂತನ ಪಾದದಲ್ಲಿ ನನ್ನ ಮೇಣಿತ ರೂಪಾಯಿಂದ ಬೇಡಿಕಿರುವುದು. ಹೌದು, ಅದರಂತೆ ಹಿರಿಯರಾಗಿರ್ತಕ್ಕಂಥವ್ರು ನಮ್ಮ ಸಿದ್ದು ಅಣ್ಣ ಶಿರಗೂರ ಏನೋ ಅಲ್ಪಕಲೆಯನ್ನು ಕಂಡ 21 ರೂಪಾಯಿ ಕಲಾ ಕಾಣಿಕೆ ನೀಡಿದ್ದಾರೆ. ಅವ್ರು ಮಾಡುವಂಥ ಕಾರ್ಯದೊಳಗ ಭಗವಂತ ಮನ್ಯ ಮಾಳಿಂಗ ರಾಯ ಅವ್ರು ನೋಡಿಸಿದ್ದ ಅರಿಕೇರಿ ಅಮಾವಾಸ್ಯದ ಸಿರಿ ಸಂಪತ್ತು ಬೆಳ್ಳಿ ಬಂಗಾರ ನೀಡಿ ಕಾಪಾಡಲಿಕ್ಕೆ ಹಣವನ್ನು ಮನ್ನಿಸ್ತಕ್ಕಂಥ ಸನ್ಮಾನ ಅಪ್ಪಗಳೆಲ್ಲ ಕೊಟ್ಟಿರ್ತಾರೆ. ಪುಣ್ಯ ಭೂಮಿ ಪಾವನ ಕ್ಷೇತ್ರದಲ್ಲಿ ಕೂಡಿರ್ತಕ್ಕಂಥ ಹೌದು ಇಟ್ನಾಳ ಗ್ರಾಮದ ಗುರು ಹಿರಿಯರು ಹೌದು ಕುರುಗೋಟ ಕಲಾ ತಂಡಕ್ಕೆ ಒಂದು ಸಾರಿ ಜೋರಾದ ಚಪ್ಪಾಳಿಯನ್ನ ತಟ್ಟೋ ಮುಖಾಂತರ ಅವ್ರಿಗೆ ಅಭಿನಂದನೆ ಸಲ್ಲಿಸ್ಬೇಕ್ರಿ. ಹೌದು, ಯಾಕೆ ಬೀರನ್ನ ಅಭಿನಂದನೆ ಸಲ್ಲಿಸ್ಬೇಕಾಯ್ತು ನಾ ಕೊನೆತನ ಸ್ಟೇಜ್ ಮೇಲೆ ಬರಬಾರ್ದತ್ ವಿಚಾರ ಇತ್ತು. ಈಗ ನಮ್ಮ ಭಾಗದೊಳಗೆ ಏನಾಗಕತ್ತೆ ಅದಂದ್ರ ಏನ್ರಿ ಆ ಕಮಿಟಿ ಮಾಡೋರಲ್ಲಿನೂ ಕೂಡ ಹೌದು ಮೇಳಗಳಕ್ಕಿಂತ ಹೆಚ್ಚು ಅವರ ಸಮಯ ತಗೊಳತ್ತಾರಪ್ಪ ಅಂತೇಳಿ ಒಂದ್ ಸ್ವಲ್ಪ ಮನಸ್ಸಿನೊಳಗ ಸಂಕಲ್ಪ ಬಂದಾವ್. ಹಂಗ ಆಗ್ಬಾರ್ದಂತೇಳಿ ಮೇನ್ ಜಜ್ಮೆಂಟ್ ಕೊಟ್ಟೇವ್ ನಾವು ಕೊನೆಗೆ ಬರ್ಬೇಕಂತ ವಿಚಾರ ಇತ್ತು. ಖರೆ ಒಂದು ಹಾಡ ಕೇಳಿ ಇಷ್ಟ ಆನಂದ ಆಯ್ತು. ಹೌದು, ಒಂದೇ ತಾಯಿ ತಂದೆ ಉದರದೊಳಗೆ 2 ಜನ ಮಕ್ಕಳು ಹುಟ್ಟಿ ಬಂದಿರ್ತಾರ. ಹೌದು, ಇದೇ ಇಟ್ನಾಳ ಗ್ರಾಮದಾಗ ಉದಾಹರಣೆಗೆ ತಿಳ್ಕೊರು ಹುಟ್ಟಿ ಬಂದಾರ ಅಂತೇಳಿ. ಹೌದು, ಆ ಮಕ್ಕಳು ಸಣ್ಣವ್ರು ದೊಡ್ಡವರಾಗಿ ಬಾಳ ಬೆಳಿಗ್ಗೆ ಒಂದು ಸ್ವಲ್ಪ ಅವರು ಮಡದಿಯರು ಬಂದ ಮೇಲ್ತ ಹೌದು ಏನೋ ಅಣ್ಣ ತಮ್ಮರಲ್ಲಿ ನಾವು ಇವತ್ತಿನ ದಿವಸ ನಾವು ಬ್ಯಾರೆ ಆಗುಣಪ್ಪ, ನಾವು ಡಿವೈಡ್ ಆಗುಣ ಅಂತೇಳಿ ವಿಚಾರ ಬತ್ತಂದ್ರ ಅಣ್ತಂಬ್ರಲ್ಲಿ ಹಡದಿರ್ತಕ್ಕಂಥ ತಾಯಿ ತಂದೆ ಎಷ್ಟೋ ದಿವಸ ಚಿಂತೆ ಮಾಡ್ತಾರ. ಮಾಡ್ತಾರಲ್ಲ. ಯಾಕೆ ಚಿಂತೆ ಮಾಡ್ತಾರಂದ್ರೆ ನನ್ನ ಸಣ್ಣ ಮಕ್ಕಳು, ನನ್ನ ಒಡಲೊಳಗೆ ಹುಟ್ಟಿದವರು, ನನ್ನ ಒಡಲೊಳಗೆ ಬೆಳೆದವರು, ನನ್ನ ಕೈಯೊಳಗಿಂದ ಉಂಡು ತಿಂದು ದೊಡ್ಡವರಾದ ಮಕ್ಕಳ ನಮ್ಮ ನಗಲಾಕತ್ರು ಬ್ಯಾರೆ ಆಗಕತ್ರ ತಾಯಿ ತಂದೆ ಚಿಂತೆ ಮಾಡ್ತಾರ. ಮಾಡ್ತಾರ ತಾಯಿ ಇಲ್ಲೇ ಮಣಿ ಹಾಕೊಂಡು ನಮ್ಮ ಆಜು ಬಾಜು ನಮ್ಮ ಮಕ್ಕಳು ಇರ್ತಾರಂದ್ರ ದುಃಖ ಮಾಡ್ತಾರ, ಚಿಂತೆ ಮಾಡ್ತಾರ ತಾಯಿ ತಂದೆ. ಹೌದಾ, ಕರೆ ಮುಮ್ಮೆಟ್ಟಿ ಗುಡ್ಡದ ಯೋಗಿನದ ಅಮೋಘ ಸಿದ್ಧನ ಬೆಟ್ಟನ ಇಟ್ಟು ದೊಡ್ಡದಾಗಬೇಕಾದ್ರ ಡೋಣುಜ್ ಮಾಸಿದ್ದಪ್ಪನಿಂದನೇ ಇಟ್ಟು ದೊಡ್ಡದಾಯ್ತು ಅಂಸಿದ್ದಪ್ಪನ ಬೆಟ್ಟ. ಹೌದಾ, ಅದೇ ಡೋಣುಜ್ ಮಾಸಿದ್ದಪ್ಪ ಅಂತ ಮಗನೇ ತಂದಿನಾಗಲಿ ಹೋಗು ಪದ್ಯ ಚಾಲ್ ಹಾಡಿದ್ರು. ಬಹಳ ಆನಂದ ಆಯ್ತು. ತಂದೆ ಮಗ ಆಗಲು ಅಂತ ಸನ್ನಿವೇಶ, ಮತ್ತೆ ಮಗನಿಗೆ ಚಟ್ಟಿ ಜಾತ್ರೆಗೆ ಬೆಟ್ಟಿಗೆ ಬಾ ಅಂತಕ್ಕಂಥ ಹೇಳುವ ವಿಷಯ, ಗಂಭೀರವಾಗಿರ್ತಕ್ಕಂಥ ವಿಷಯನ ಹಾಕಿ ಸಂಕನಾಳ ಗುರುಲಿಂಗ ಸರ್ ಬರೆದಾರ. ಅವ್ರಿಗೂ ಕೂಡ ನನ್ನ ಹೃದಯಪೂರ್ವಕವಾಗಿ ನನ್ನ ಗುರು ಹಿರಿಯರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸಬೇಕ್ರಿ ನಾವು. ಅಂತ ಚಾಲನ್ನ ಸುಂದರ ಕಂಠದಲ್ಲಿ ಬೇರನ್ನ ಹುಗ್ಗಿ ಹೌದು, ಅನ್ನ ಹೌದು, ಕರೆ ಹುಗ್ಗಿ ಅನ್ನ ಮತ್ತೊಮ್ಮೆ ಉಣ್ಬೇಕು ಆಸೆ ಆಗಬೇಕಾದ್ರೆ ರುಚಿ ಆಗಬೇಕಾದು. ಸ್ವಾದ ಆಗಬೇಕಲ್ಲ, ರುಚಿ ಆಯ್ತಂದ್ರೆ ಮತ್ತೊಮ್ಮೆ ಉಣ್ಬೇಕಂತ ಆಸೆ ಆಗ್ತದ. ಆಗ್ತದ. ಅದೇ ರುಚಿ ಆಗದಿದ್ರೆ ಮತ್ತೊಮ್ಮೆ ಉಣ್ಬೇಕಂತ ಆಸೆ ಆಗುದಿಲ್ಲ. ಹೌದಾ, ಹಂಗಾಗಿ ಸುಂದರವಾಗಿರ್ತಕ್ಕಂಥ ಕಂಠ ನೆತ್ತಿ ಇವತ್ತಿನ ದಿವಸ ಎಟ್ಟ ಕೃತಜ್ಞತೆ ಹೇಳಿದ್ರು ಕುರುಗೋಟ ನಸರಿನ ತಂಗಿಗೆ ಸಲ್ಲದು, ಹೋಲಿಕೆನೂ ಆಗಲಾರದು. ಯಾಕಂದ್ರೆ ಸ್ವತಃ ಒಂದೊಂದು ನಮ್ಮ ಧರ್ಮದಲ್ಲಿ ಹುಟ್ಟಿ ಬಂದು ನಮ್ಮ ಭಂಡಾರ ನಮ್ಮ ದೇವರ ನಮಗ ಗುರುತಿಲ್ಲ. ಕರೆ ಗಂಡ ಮಗಳು ತಾಯಿ ಮಗಳು ಇಸ್ಲಾಂ ಧರ್ಮದಲ್ಲಿ ಹುಟ್ಟಿ ಬಂದ್ರು ಕೂಡ ಹಾಲು ಮತದ ದೇವರಿಗಿಟ್ಟು ಒತ್ತು ಕೊಟ್ಟು ಹಾಲು ಮತ ದೇವರ ಪದ್ಯಗಳನ್ನ ಹಾಲು ಮತ್ತು ದೇವರ ಸೇವೆಯನ್ನ ಇಟ್ಟು ಮನಪೂರ್ವಕವಾಗಿ ಮಾಡ್ತಿರ್ತಂಗೆ ನಿನಗೆ 101 ಸಾರಿ ನನ್ನಿಂದ ನನ್ನ ಕಮಿಟಿ ವತಿಯಿಂದ ನಿನಗೆ ತುಂಬಾ ತುಂಬಾ ಧನ್ಯವಾದಗಳನ್ನು ಹೇಳುದೈತಿ ತಂಗಿ. ಬಹಳ ಸುಂದರ ಕಾರ್ಯಕ್ರಮ ಕೊಟ್ಟಿ. ಇನ್ 2 ಸಂದ್ ಕೊಡುವ ನಮಗೆ ಬಹಳ ಆನಂದ ಆಕೈತಿ. ಇನ್ 2 ಸಂದ್ ಕೊಡುವ ನಾವು ಕರ್ಸಿದ್ದಕ್ಕೂ ನಮ್ಮ ಜೋತಪ್ಪಣ್ಣಗೂ. ಯಾಕಂದ್ರೆ ನಮ್ಮ ಹಿರಿಯರು ಜೋತಪ್ಪಣ್ಣರು ಮುಂಜಾನೆ ಬಂದಾರ, ಅವಾಗಿಂದ ನಮ್ಮ ಹಿರಿಯರು ಒಂದು ಅಳ್ತಿ ದಾರಿ ಕಾಯಕತ್ತಾರ ಏನಂತೇಳಿ ಇಂಥ ಸುಂದರ ಮೇಳನ್ನು ಜೋಡಿಸಿ ಕೊಟ್ಟಾರಪ್ಪ ಅಂದ್ರೆ ನಮಗೆ ಭಾಳ ಆನಂದ ಆಗ್ಯದ.
ಅಂತ ಜೋತಪ್ಪಣ್ಣರಿಗೆ ನಾವು ಕಮಿಟಿ ಅವರು ಕೂಡ್ಕೊಂಡು ಸನ್ಮಾನ ಮಾಡೋರು ಇದ್ದೇವ್ರು ಸರ್. ನಾವು ಎಷ್ಟು ಹೇಳಿದ್ರು ಮ್ಯಾಲ ಬರೋರು ಈಗ ಮತ್ತವ್ರು ನಮ್ಮನ್ನ ತಪ್ಪಿಸಿ ಹಾಲು ತುಂಬಕ್ಕೆ ಹೋಗ್ತಾರ ಅವರು. ಈಗ ಸದ್ಯಕ್ಕೆ ಜೋತಪ್ಪಣ್ಣರ ನಿಮಗೊಂದು ಎಲ್ಲ ನಮ್ಮ ಗುರು ಹಿರಿಯರಿಂದ ಶರಣಾರ್ಥಿ ಐತ್ರಿ, ಒಂದು ವಿನಂತಿ ಐತಿ. ಈ ವೇದಿಕೆ ಮೇಲೆ ಬಂದ ಈ ಎರಡು ಮೇಳಗಳ ಕೂಡಿಟ್ಟು ಸುಂದರ ಸೇವಾ ಕೂಡ ಕಾರಣ ಯಾರು ಇದ್ರ ರೊಕ್ಕ ನಮ್ಮ ಕಮಿಟಿ ಅವ್ರು ಕೊಟ್ಟಿರ್ಬೋದು, ಪಟ್ಟಿ ನಮ್ಮ ಎಲ್ಲ ಗುರು ಹಿರಿಯರು ತಾಯಿ ತಂದೆರು ನೀವು ಕೊಟ್ಟಿರಿ. ಕರೆ ಇದನ್ನೇ ಸರಿಯಾಗಿ ಇಂಥ ಮೇಳಗಳು ಬಂದ ಸೇವಾ ಮಾಡ್ಬೇಕಂತೇಳಿ ಯಾರೇ 3-4 ದಿವಸ ಪ್ರಯತ್ನ ಮೇಳಗಳಿಗೆ ಮಾಡಿ ಕೆಲವೊಂದು ಮೇಳ ಕ್ಯಾನ್ಸಲ್ ಆಗ್ಯಾವ, ಕೆಲವೊಂದು ಮೇಳ ಬಂದಾವ. ನಮಗೂ 10-15 ದಿವಸ ಆಯ್ತು ಈ ತಾರೀಕ ಹಿಂಗೆ ಬರ್ಬೇಕಂತ ಮೋಕ್ಷದ ಗುಡಿಯಾಗ ಒತ್ತಾಯ ಮಾಡಿ ಹೇಳಿ ಇದನ್ನೆಲ್ಲ ನಡೆಸಿಕೊಟ್ಟಿರ್ತಕ್ಕಂಥ ಇವತ್ತಿನ ದಿವಸ ಗುರು ಹಿರಿಯರು ಇದ್ದೀರಿ. ಕರೆ ಇದಕ್ಕೆ ಯಾರೇ ಕಾರಣೀಕರ್ತರದಾರ ಎರಡೂ ಸಂಘ ಹಿಂಗೆ ಸರಿಯಾಗಿ ಬರ್ಬೇಕಂದ್ರೆ ಅವರು ಜೋತಪ್ಪಣ್ಣ ಎತ್ತಿನ ಮನೆಯವರು ಈಗ ಸದ್ಯಕ್ಕೆ ಬಂದು ವೇದಿಕೆ ಮೇಲೆ ಸನ್ಮಾನ ಮಾಡ್ಕೋಬೇಕ್ರಿ. ನಮ್ಮ ಕಮಿಟಿ ಹಿರಿಯರು ಸನ್ಮಾನ ಮಾಡೋರು ಇದ್ದಾರೆ. ಅವ್ರ ಸನ್ಮಾನ ಮುಗಿಯೋದ್ರೊಳಗಂದ್ರೆ ನಮ್ಮ ಯಾರು ಅಂತ ಕೇಳಿದ್ರ ಈ ತಂಗಿ ಹೆಂಗ ಹಾಡ್ಯಾಳ ಹಂಗೆ ಹಿಂದೆ ಗುರು ಶಿಷ್ಯರ ಚಾಲನ್ನ ತಂಗಿ ಹಾಡ್ಯಾಳ. ಆ ಸೆಟ್ಟಿನ ಬೀರದವರು ಶಿಷ್ಯ ಮಾಳಿಗರ ಕಾಡಿದ್ದು ಹಂಗೆ ಇನ್ನು ಮತ್ತೆ ಈ ಪಾಳಿ ಒಳಗ ಪದ್ಯನೂ ಕೂಡ ತೂಕದಿಂದ ಹಾಡಿ, ಮಾರ್ಗನೂ ಕೂಡ ತೂಕದ ಹಾಡಿ, ಮಾತುಗಳನ್ನು ಕೂಡ ತೂಕದ್ದು ಹೇಳಿ, ಚಾಲನ್ನು ಕೂಡ ಅವ್ರು ತೂಕದ್ದು ಹೇಳ್ತಾರೆ. ನಮ್ಮ ಮಾತಿನ ಕಡೆ ಲಕ್ಷ ಕೊಡಬೇಡ ಜೊತೆವನ ನೀವು ಬರ್ರಿ, ನೀವು ವೇದಿಕೆ ಮೇಲೆ ಬಂದು ನೀವು ಸನ್ಮಾನ ಮಾಡ್ಕೊಬರ್ರಿ, ನೀವು ಮಾಡುತ್ತಾನ ಅಂತೇಳಿ ಅವ್ರು ಹಾಡೋದಿಲ್ಲ ಅಂತೇಳಿ ನಾವು ಮಾತು ಹೇಳಕತ್ತೀವ್ರಿ. ಅದಕ್ಕೆ ಇವತ್ತಿನ ದಿವಸ ಹಾಲು ಹಿಂಡಂಗಿಲ್ಲ ಮಗನವರು, ಹಾಲು ಹಿಂಡಿದವ್ರಿಗೆ ಬಿಲ್ ಕೊಟ್ಟು ಹಾಲು ತಂದು ವ್ಯಾಪಾರ ಮಾಡಿ ಆ ಜಗತ್ತದೊಳಗ ಮುತ್ಯಾನ ಮುಗುಳು ಕೊಡ್ದಾಗ ಜೋತಪ್ಪಣ್ಣರಂದ್ರ ಈಗ ಸರಾಸರಿ 20-30 ವರ್ಷ ಆಯ್ತು ಈ ಹಾಲಿನ ಸೇವಾದೊಳಗೆ ಎದಾರಕರೆ ಒಂದು ಕಡೆ ಕಪ್ಪು ಚುಕ್ಕಿ ಇಟ್ಕೊಂಡಿಲ್ಲ ಅವರು. ನಮ್ಮ ಹಾಲು ಒಯ್ದ್ರು ಬಿಲ್ ಕೊಡ್ಲಿಲ್ಲ, ಹಿಂಗೆ ಸುಮಾರು ಮನುಷ್ಯ ಎಲ್ಲಿ ಕಪ್ಪು ಚುಕ್ಕಿನೇ ಹಚ್ಕೊಂಡಿಲ್ಲ ಅವರು. ಅಂಥ ಒಳ್ಳೆಯವರು ಅದಾರ. ಅವರಿಗೆ ಎಲ್ಲ ಲಿಂಗಂದು ಲಚ್ಚಾನ ಸಿದ್ಲಿಂಗ ಮುತ್ತಂದು ಬೀರಪ್ಪ ಮೋಗಿಸಿದನ ಆಶೀರ್ವಾದ ಸದಾವ ಕಾಲದಲ್ಲಿ ಐತೆ ಅಂತ ಹೇಳಿ ಜಗತ್ತಿನ ಕಲಾವಿದರೆಲ್ಲ ಅವರಿಗೆ ಚಿರಪರಿಚಿತರೇ ರೀ. ಜೋತಪ್ಪಣ್ಣಂದ 116 ನಂಬರ್ ಹೋಯ್ತು, ಮುಗಳ ಕೋಡದಿಂದ ಜೋತಪ್ಪಣ್ಣನ ಪೋಣೆ ಬತ್ತು ಅಂತ ಹೇಳಿ ಗುರ್ತಕ್ಕದ ನಮ್ಮ ಎರಡೂ ಕಲಾ ತಂಡದವ್ರು ಕೊಡ್ಕೊಂಡು ಆ ಜೋತಪ್ಪಣ್ಣರಿಗೆ ಸನ್ಮಾನ ಮಾಡ್ಬೇಕಂತ ಹೇಳಿ ನಮ್ಮ ಗುರು ಹಿರಿಯರ ಇಚ್ಛಾದ. ಅಷ್ಟರೊಳಗ ಉಳಿದಿರ್ತಕ್ಕಂಥ ಕಲಾವಿದರು ನೀವು ಬಾರ್ಷಾಡಕ್ಕೆ ಸ್ಟಾರ್ಟ್ ಮಾಡ್ರಿ. ಈ ಸನ್ಮಾನವನ್ನ ಅಗದಿ ಎಲ್ಲಾರು ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಬೇಕ್ರಿ. ಬಹಳ ಗೌರವಪೂರ್ವಕವಾಗಿರ್ತಕ್ಕಂಥ ಸನ್ಮಾನ ಇದು ಸನ್ಮಾನ ಹೆಂಗಪ್ಪ ಅಂತ ಕೇಳಿದ್ರ ಬಯಸಲಾರದೆ ಬಂದಿರತಕ್ಕಂಥ ಸನ್ಮಾನ. ಬಹಳ ಗೌರವಪೂರ್ವಕವಾಗಿ ಸನ್ಮಾನವನ್ನು ನಮ್ಮ ಹಿರಿಯರು ಮಾಡಿಸ್ಲಿಕ್ಕತ್ತಾರ. ಅದು ತಾವು ಮಾಡ್ಲಾರ್ದೆ 2 ಮಂದಿ ಕಲಾವಿದರು ಕೂಡ್ಕೊಂಡು ಮಾಡ್ರಿ ಅಂತೇಳಿ ಮಾಡಿಸ್ಲಿಕ್ಕತ್ತಾರ. ಅವರಿಗೆ ತುಂಬಾ ತುಂಬಾ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳುತ್ತಾ ಆ ಜೋತಪ್ಪಣ್ಣವ್ರು ನೀವು ಪ್ರತಿ ಸಲ ಎಷ್ಟು ಜಾತ್ರೆ ನೇಮಿಸ್ರಿ 2 ಮೇಳ ಹೇಳ್ರಿ ತಟ್ಟೆ ಹೇಳ್ರಿ ನೀವು ಅವ್ರಿಗೆ. ಅವ್ರು ತಾವೇ ಎಲ್ಲ ಪ್ರಯತ್ನ ಮಾಡಿ ನಿಮಗೆ 2 ಮೇಳ ಕಮಿಟಿ ಅವ್ರನ್ನೆಲ್ಲ ಜಜ್ಮೆಂಟ್ ಮಾಡಿಕೊಡ್ತಾರ ಅಂತ ಹೇಳಿ ಬೇಗ ನಮ್ಮ ಕಂದಲಗಾಂವ್ ಕಲಾವಿದರು ತಮ್ಮ ಸೇವೆಯನ್ನ ಬೇಗ ಪ್ರಾರಂಭ ಮಾಡ್ರಿ. ಬಹಳ ಆನಂದದ ವಿಷಯ. ಎಲ್ಲಾರು ಇಷ್ಟು ಆನಂದ ಕೇಳಕತ್ತೀರಿ, ಹಿಂಗೆ ಕೇಳ್ರಿ. ಎಲ್ಲಾರು ಹೊತ್ತು ಮುಳುಗುತ್ತಾನ ಚಲೋ ಚಲೋ ವಿಷಯಗಳನ್ನ ಹಾಡ್ತಾರ, ಸುಮ್ಮ ಹಾಡೋದಿಲ್ಲ. ಅಂತ ಕಥೆಸಾರಗಳದಾವ, ಅಂತ ವಿಷಯಗಳನ್ನ ಹಾಡ್ತಾರ. ಈ ಪಾಳಿ ಒಳಗೆ ಕುರುಗೋಟ ತಂಗಿಯವರು ಒಂದು ಮಾತು ಬಿಟ್ಟು ಕೊಟ್ಟಾರ, ನೀವು ನೆನಪಿರ್ಬೇಕ್ರಿ ಕಂದಲ್ಗಾಂವ್ದವ್ರಿಗೆ. ಹೆಣ್ಮಕ್ಳ ಮೇಲೆ ಏನಾರೇ ಹಾಡ್ರಿ ಅಂತೇಳಿ ಬೀರುವಣ್ಣ ಅಂದಾಣ. ತಂಗಿ ಸಣ್ಣಕ್ಕಿದಾಳ, ತಂಗಿ ಸಣ್ಣಕ್ಕಿದಾಳ. ಯಾವ ನೀತಿ ಹಾಡನ್ನ ತಂಗಿ ಹಾಡ್ತಾಳ, ಆ ಹಾಡಿದ ನಂತರ ಮರುಪಾಳಿ ಒಳಗ ಮತ್ತೇನ ನೀತಿ ಹಾಡೋದಕ್ಕೆ ಬರ್ತೀನಿ ಅಂತ ತಂಗಿಗೆ ಒಂದು ಬಿಟ್ಟು ಕೊಟ್ಟಾಳ. ಆ ತಂಗಿ ಈ ಪಾಳಿ ಒಳಗ ಪದ್ಯದೊಳಗುನು ತರಿಬಿ ನೀತಿ ಹಾಡು, ಮಾರ್ಗ ಮುಗಿಸು, ಚಾಲದೊಳಗುನು ನಿನ್ನ ಗುರುಗಳು ಎಟ್ಟಿ ದೈವದ ಮ್ಯಾಲ ನೀತಿ ಹಾಡ ಬರೆದು ಕೊಟ್ಟಾರ ನೋಡು. ನಿನ್ನ ಪ್ರೀತಿ ಎಟ್ಟದ ಎಟ್ಟ ನೀತಿ ಹಾಡ ನಿನಗೆ ಬರ್ತಾವ. ಅಟ್ಟೆಲ್ಲ ಹಾಡಿ ನಿಮ್ಮ ಅಕ್ಕ ಒಂದು ಹಾಡಿರ್ಲಾರ್ದಂಗ ಮಾಡಿಬಿಡ ನಂದೊಂದು ಆಸೆ ಐತ್. ಮತ್ತೆ ಇವತ್ತೊಂದು ಅದಕ್ಕ ಕಲಾವಿದರು ನೀವು ಸೇವೆ ಪ್ರಾರಂಭ ಮಾಡ್ರಿ. ಕಡೆಗೆ ನಮ್ಮ ತಮ್ಮರೇ ಹಾಡ್ತಾನ್ರಿ. ಅರೆ ಸೋಬಾನ ಹಾಡು